ಮೂಡಲ್ ಕುಂಡಲ್ ಕೆರೆ ನೋಡೋರ್ ಗೊಂದೈ ಭೋಗ ಕುಂಗಲ್ ಕೆರೆ ನಮ್ಮ ಕುಣಿಗಲ್ನ ಅತಿ ಸುಂದರವಾದ ದೊಡ್ಡ ಕೆರೆ. ನೀವು ನೋಡ್ಬೇಕಾ? ಬನ್ನಿ ತೋರಿಸ್ತೀನಿ. ನೋಡೋರ್ ಗೊಂದೈ ಭೋಗ ಮೂಡಲ್ ಕುಂಡಲ್ ಕೆರೆ ನೋಡೋರ್ ಗೊಂದೈ ಭೋಗ ಮೂಡಿ ಬತ್ತಾನೆ ಚಂದಿರಮ್ಮ ತಾನಂದನ್ನು ಮೂಡಿ ಬತ್ತಾನೆ ಚಂದಿರಮ್ಮ. ಜಯತು ಜಯತು ಕನ್ನಡಮ್ಮನಿಗೆ ಸಲಹಿ ಹೊರೆದ ತಾಯಿಗೆ ಗಾನ ನಾಟ್ಯ ಸಂಗಮ ಸನಿಪ ಗ ಸನಿಪ ಗಪ ಗಸರೇಣು ನಾಟ್ಯ ಸಂಭ್ರಮ. ಹೇ ಅತ್ತಿತ್ತ ತಿರುಗಾದೆ ಇದ್ಯಾಕೆ ನೀ ಬಂದೆ ಮಾವ್ನೂರ ಮಲ್ಲಿಗೆ ಸಾತ್ನೂರ ಸಂಪಿಗೆ ಬಿಟ್ಟ್ಯಾಕೆ ನೀ ಬಂದೆ ದೊರೆ ಮಗನೇ. ಮುಗುತ್ತಿ ಮುಂಬಾರ ಹಣೆಗಂಟು ಹಿಂಬಾರ ಇಂಬಿ ಹಣ್ಣಿ ನಂಗೆ ತುಂಬಿದ ಮೈಯೋಳೆ ಹಂಬಲ ಬಿತ್ತು ನಿನ್ನ ಮ್ಯಾಲೆ ಮೂಡಲ್ ಕುಂಡಲ್ ಕೆರೆ ಇಲ್ಲಿ ಕುಣಿಗಲ್ಲಲ್ಲಿ ತುಂಬ ವರ್ಷಗಳ ಹಿಂದೆ ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ ಅಂತ ಶಿವಪಾರ್ವತಿ ಇಬ್ಬರು ನರ್ತನ ಮಾಡಕ್ಕೆ ಶುರು ಮಾಡಿದ್ರಂತೆ. ಇವಾಗ ಕೆರೆಯಲ್ಲಿರೋ ಕಲ್ಲುಗಳೆಲ್ಲ ಶಿವಪಾರ್ವತಿ ನರ್ತನ ನೋಡ್ಬಿಟ್ಟು ಆ ಕಲ್ಲುಗಳು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಲ್ಲುಗಳು ಕುಡಿಯೋಕೆ ಸ್ಟಾರ್ಟ್ ಮಾಡಿದಾಗ ಶಿವಪಾರ್ವತಿ ಇಬ್ಬರಿಗೂ ಅದನ್ನು ನೋಡಿ ಇಷ್ಟ ಆಗಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದೇ ಭಂಗಿನೇ ಹಾಗೆ ಕಲ್ಲಾಗಿರೋದು ಕಲಿಸಿದ್ದೆ. ಅಂದರೆ ಲಿಂಗನೂ ಕ್ರಾಸ್ ಆಗಿದೆ, ಲಿಂಗ ಈ ಕಡೆ ಕ್ರಾಸ್ ಆಗಿದೆ, ಇನ್ನೊಂದು ಆ ಕಡೆ ಕ್ರಾಸ್ ಆಗಿದೆ. ಓಕೆ ಡ್ಯಾನ್ಸ್ ನರ್ತನ ಬಸವಣ್ಣನು ಕ್ಲಾಸ್ ಆಗಿ ನೋಡ್ತಾ ಇರೋದು. ಓಕೆ ಆಗಿನ ಕಾಲದಲ್ಲಿ ಫಸ್ಟ್ ನರ್ತನಪುರಿ ಅಂತ ಹೆಸರು ಇವರಿಗೆ. ಅದಾದ್ಮೇಲೆ ಕುಣಿಗಲ್ಲು ಕುಣಿಕಲ್ಲು ಅಂತ ಆಗಿ ಇವಾಗ ಕುಣಿಗಲ್ಲು ಅಂತ ಕರೀತಾ ಇದ್ದಾರೆ. ಓಕೆ ಬಸವಣ್ಣ ಕ್ರಾಸ್ ಹೌದು. ಕ್ರಾಸ್ ಇದೆ. ಒಳಗಡೆ ಅದನ್ನು ಕ್ರಾಸ್ ಆಗಿದೆಯಲ್ಲ. ಹೌದು, ಅದು ಹೂವು ಹಾಕಿದಾಗ ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ. ಈ ಸೋಮೇಶ್ವರ ಇದು ಸ್ಫಟಿಕಲಿಂಗ. ಈ ಸ್ಫಟಿಕಲಿಂಗ ಸಾಲಿಗ್ರಾಮ ಅಂದ್ರೆ ಸಾಲಿಗ್ರಾಮ ಅಂದ್ರೆ ವಿಷ್ಣು ಸ್ವರೂಪ ಅಂತ. ಶಿವನ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಹಳೆಕಾಲ ದೇವಸ್ಥಾನದಲ್ಲಿ ಸಾಲಿಗ್ರಾಮ ಇದ್ದೇ ಇರುತ್ತೆ. ನಾವು ಮಾಮೂಲಾಗಿ ಶಾಸ್ತ್ರದಲ್ಲಿ ಶಿವನಿಗೆ ವಿಷ್ಣುವಿಗೆ ಬೇರೆ ನೋಡಬಾರ್ದು ಅಂತ, ಅದಕ್ಕೆ ಶಿವನ ದೇವಸ್ಥಾನದಲ್ಲಿ ಸಾಲಿಗ್ರಾಮ ಸಾಲಿಗ್ರಾಮ ಅಂದ್ರೆ ವಿಷ್ಣು ಸ್ವರೂಪ. ಅದ್ರ ಇದು ಶಂಖ ಚಕ್ರ ತರನೂ ಏನೋ ಇರುತ್ತೆ. ಇದ್ರ ಒಳಗಡೆ ಹೊಡೆದ್ರೆ ವಿಷ್ಣುನೇ ಇರುತ್ತೆ. ಹೌದಾ? ವಿಷ್ಣು ವಿಗ್ರಹನೇ ಇರುತ್ತೆ. ಇದು ಸಿಗೋದು ತುಂಬಾ ರೇರು. ಇದು ಪೂಜೆ ಮಾಡಿ ಆಲ್ಮೋಸ್ಟ್ ಹೊಡೆದೋಗುತ್ತೆ. ಇವಾಗ ತಮಿಳ್ನಾಡಲ್ಲೆಲ್ಲ ಹೊಡೆದೋಗಿದೆ. ಅದರೊಳಗಡೆ ವಿಷ್ಣು ವಿಗ್ರಹನೇ ಇರುತ್ತೆ. ಅಂದ್ರೆ ಅದು ಕಲ್ಲು ನ್ಯಾಚುರಲ್ ಆಗಿ ಇರೋದಿಲ್ಲ. ಓಕೆ ಇದು ಅದು ಹೊಡೆದ್ರೆ ವಿಷ್ಣುದು ವಿಗ್ರಹನೇ ಇರುತ್ತಾ? ಅದ್ಯಾವುದೇ ಕೆತ್ತನೆ ಯಾರು ಮಾಡಿರೋದಲ್ಲ. ಅದಕ್ಕೆ ಸಾಲಿಗ್ರಾಮ ಅಂತಾರೆ. ಅದೆಲ್ಲ ಆ ಥರ ಸುಮ್ಮನೆ ಸಿಗಲ್ಲ, ಯಾರು ಮಾಡಲ್ಲ ಅದೆಲ್ಲ. ಕಾಶಿ ಹೋದ್ರೆ ಸುಮ್ಮನೆ ಎಲ್ಲರೂ ಕಲ್ಲಿಟ್ಕೊಂಡು ಮಾಡ್ತಾ ಇರ್ತಾರೆ ಅಷ್ಟೇ. ತುಂಬಾ ರೇರ್ ಅದು. ಇವಾಗ ಇಲ್ಲಿಗೆ ಬಂದಿದ್ದು ಇದು ಏನು ಇಲ್ಲಿಗೆ ಬಂದಿದ್ದು ಸಾಲಿಗ್ರಾಮ ಅದು ಇದೆ. ಪಕ್ಕದಲ್ಲಿ ಒಂದ್ ಕಡೆ ಜಿಂಕೆ, ಒಂದ್ ಕಡೆ ಸಿಂಹ ಇದೆ, ಒಂದ್ ಕಡೆ ಆನೆ, ಒಂದ್ ಕಡೆ ಸಿಂಹ ಇರುತ್ತೆ. ಹೌದು ಹೌದು ಶತ್ರು ಪ್ರಾಣಿಗಳು ಹೌದು ಹೌದು ತಿನ್ನುತ್ತೆ. ಹಾಗಾಗಿ ಮಿತ್ರತ್ವ ಭಾವದಿಂದ ಬೆಳೆಯುತ್ತಾರೆ ಅಂತ ಒಂದು ಸೂಚನೆ. ದುರ್ಗಾ ಭವಾನಿ
ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ. ಕಾಶಿಗೆ ಹೋಗ್ಬಿಟ್ಟು ರಾಮೇಶ್ವರಕ್ಕೆ ಹೋಗ್ಬೇಕು ಅಂತ ಒಂದು ಮಾತಿದೆಯಲ್ಲ, ಹಾಗೆ ಕಾಶಿಗೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಬರೀ ಕೈಯಲ್ಲಿ ಬರ್ಬಾರ್ದು ಅಂತಾರೆ. ಈ ಸೂರ್ಯನಾರಾಯಣ ವಿಗ್ರಹ 400 ವರ್ಷಗಳಿಂದ ಬರೀ ಕೈಯಲ್ಲಿ ಬರ್ಬಾರ್ದು ಅಂತ ವಿಗ್ರಹ ಬಂದಿದೆ. ಹಾಗೆ ಗಣಪತಿ ಇದು ಕಾಶಿಯಿಂದ ತಂದಿರೋದೈತಲ್ಲ. ಇಲ್ಲ, ಇವಾಗ ಇವರು ಪ್ರತಿಷ್ಠಾಪನೆ ಮಾಡಿಸಿದ ಪೂರ್ವಜರಿದ್ದಾರೆ, ಅವರು ಹಂಗೆ ಹೇಳಿದ್ದಾರೆ. ಕಾಶಿಯಿಂದ ತಗೊಂಡ್ಬಂದಿದ್ದು ತಗೊಂಡ್ಬಂದಿದ್ದು ನಾವು ಹಂಗೆ ಪ್ರತಿಷ್ಠಾಪನೆ ಮಾಡಿಸಿದ್ದೇವೆ. ಹಾಂ ಹಾಂ